ಹೆಲೋ ಎವ್ರಿವನ್. ಸೊ ಎಲ್ರಿಗೂ ನಮಸ್ಕಾರ. ಸೊ ಎಲ್ಲರೂ ಈ ಇಯರ್ ಪಿ ಸಿ ಸಿ ಟಿ ಎಂ.ಫಾರ್ಮ್ ಮತ್ತು ಫಾರ್ಮ್ ಡಿ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ದೀರ ಅಂತ ಅನ್ಕೋತೀನಿ. ಸೊ ಎಷ್ಟೊಂದು ಜನ ಕೇಳ್ತಿದ್ರಿ 2024-25ನೇ ಸಾಲಿನ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಾಕಿ ಅಂತ. ಸೊ ಕ್ವಶನ್ ಪೇಪರ್ ಇರಲಿಲ್ಲ, ಸೊ ಕಲೆಕ್ಟ್ ಮಾಡಿ ಇವಾಗ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ, ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಬಿಫೋರ್ ಲಾಸ್ಟ್ ಇಯರ್ ಎಲ್ಲ ಕಂಪ್ಯೂಟರ್ ಏಡೆಡ್ ಸಿಸ್ಟಮಲ್ಲಿ ಎಕ್ಸಾಮ್ ನಡೀತಿತ್ತು. ಲಾಸ್ಟ್ ಇಯರ್ ಮಾತ್ರ ಈ ಥರ ಬುಕ್ಲೆಟ್ ಕೊಟ್ಟು ಕೂಡ ಎಕ್ಸಾಮ್ ನಡೆಸಿದ್ದಾರೆ. ಸೊ ಬಟ್ ಬಿಫೋರ್ ಲಾಸ್ಟ್ ಇಯರ್ ಎಲ್ಲ ಕಂಪ್ಯೂಟರಲ್ಲೇ ನೀವು ಆನ್ಸರ್ ಮಾಡಬೇಕಿತ್ತು, ಯಾವುದೇ ರೀತಿ ಕ್ವಶನ್ ಪೇಪರ್ ಅವರು ಇನ್ ಹ್ಯಾಂಡ್ ಕೊಡ್ತಿರ್ಲಿಲ್ಲ. ಬಟ್ ಲಾಸ್ಟ್ ಇಯರ್ ಮಾತ್ರ ಇನ್ ಹ್ಯಾಂಡ್ ಪೇಪರ್ ಕೊಟ್ಟಿದ್ದಾರೆ. ಸೊ ಬುಕ್ಲೆಟಲ್ಲಿ ಕೊಟ್ಟಿದ್ದಾರೆ, ಅದನ್ನ ನೀವು OMR ಶೀಟಲ್ಲಿ ಆನ್ಸರ್ನ ಟಿಕ್ಕಕ್ಕೆ ಹಾಕಬೇಕಿತ್ತು. ಸೊ ಲಾಸ್ಟ್ ಇಯರು ಟೋಟಲ್ 4 ಸೆಟ್ ಇತ್ತು, A B C D ಟೋಟಲ್ 4 ಸೆಟ್ ಇತ್ತು. 4 ಸೆಟ್ಟಲ್ಲೂ ಕೂಡ ಕ್ವಶನ್ ಸೇಮೇ, ಬಟ್ ಕ್ವಶನ್ಸ್ ಮಾತ್ರ ಅದಲು ಬದಲಾಗಿರುತ್ತೆ. A1 ಇದ್ರೆ B 10 20 ಎಲ್ಲೋ ಇರುತ್ತೆ. ಸೊ ಹೀಗೆ ಅದಲು ಬದಲಾಗಿರುತ್ತೆ. ಮತ್ತು ನೀವು ಇಲ್ಲಿ ಕೂಡ ನೋಡ್ಬೋದು, ಟೋಟಲ್ ನಂಬರ್ ಆಫ್ ಕ್ವಶನ್ಸ್ 100, ಮ್ಯಾಕ್ಸಿಮಮ್ ಮಾರ್ಕ್ಸ್ ಕೂಡ 100, ಟೋಟಲ್ ಎಕ್ಸಾಮ್ ಡ್ಯೂರೇಷನ್ 120 ಮಿನಿಟ್ಸ್, ಹಂಗಂದ್ರೆ 2 ಅವರು. ಟೋಟಲ್ ಟೈಮ್ ಫಾರ್ ಆನ್ಸರ್ ಮಾಡೋಕ್ಕೆ 90 ನಿಮಿಷ, 1.5 ಅವರು. ಇನ್ನು ಮಿಕ್ಕಿದ 30 ನಿಮಿಷ ಯಾವುದೇ ರೀತಿ ಇನ್ಸ್ಟ್ರಕ್ಷನ್ ಕೊಡೋಕ್ಕೆ ಅಥವಾ ಎಂಟ್ರಿ ಮಾಡೋಕ್ಕೆ, ಎಂಟ್ರಿ ಆಗೋಕ್ಕೆ ಎಕ್ಸಾಮಿನೇಷನ್ ಅಲ್ಲಿಗೆ ಆ ರೀತಿ ಟೈಮ್ ಇರುತ್ತೆ. ಸೊ ಟೋಟಲ್ಲು 1.5 ಅವರಲ್ಲಿ 100 ಕ್ವಶನ್ ನೀವು ಆನ್ಸರ್ ಮಾಡಬೇಕು. ಸೊ ಇಲ್ಲಿ ನೋಡ್ಬೋದು ನೀವು, ಪೋಸ್ಟ್ ಗ್ರಾಜ್ಯುಯೇಟ್ ಎಂಟ್ರೆನ್ಸ್ ಟೆಸ್ಟ್ 2024-25ನೇ ಸಾಲಿನಿಂದು. ಸೊ ಈ ಪೇಪರ್ ಬಂದು ಡಿ ವರ್ಷನ್ ಡಿ, ಹಂಗಂದ್ರೆ ABCDಯಲ್ಲಿ ಇದು ಡಿ ಪೇಪರು. ಸೊ ಅದನ್ನ ನಾವು ಡಿ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಸೆಟ್ ಕೂಡ ಕ್ವಶನ್ಸ್ ಸೇಮು, ಬಟ್ ಅದಲು ಬದಲಾಗಿರುತ್ತೆ, ಬಟ್ ಕ್ವಶನ್ಸ್ ಮಾತ್ರ ಸೇಮ್, ಕ್ವಶನ್ಸ್ ನಂಬರ್ ಮಾತ್ರ ಚೇಂಜ್ ಆಗಿರುತ್ತೆ. ಸೊ ಬನ್ನಿ ಒನ್ ಬೈ ಒನ್ ನೋಡ್ತಾ ಹೋಗೋಣ. ನೋಡಿ ಯಾವ ರೀತಿ ಆನ್ಸರ್, ಈ ಇಯರ್ ಕೂಡ ಇದೇ ರೀತಿ ಬುಕ್ಲೆಟ್ ಕೊಡ್ಬೋದು. ಬುಕ್ಲೆಟ್ನ ಕಂಪ್ಯೂಟರ್ ಏಡೆಡ್ ಇರಲ್ಲ ಅನ್ಕೋತೀನಿ. ಈ ವರ್ಷ ಕೂಡ ಬುಕ್ಲೆಟಲ್ಲೇ ಆನ್ಸರ್ ಮಾಡೋಂಗಿರುತ್ತೆ. ಸೊ ನೋಡಿ, ಈ ಥರ ಹಾಕಬೇಕು ನೀವು OMR ಶೀಟಲ್ಲಿ. ಈ ಥರ ಯಾವ ರೀತಿನೂ ರಾಂಗ್ ಮೆಥಡ್ಸ್ ಯೂಸ್ ಮಾಡೋಂಗಿಲ್ಲ, ಇದು ಕರೆಕ್ಟ್ ಮೆಥಡ್. ಸೊ ಒನ್ ಬೈ ಒನ್ ಕ್ವಶನ್ ನೋಡ್ತಾ ಹೋಗೋಣ, ನಾನು ಆನ್ಸರ್ ಕೂಡ ಹೇಳ್ತಾ ಹೋಗ್ತೀನಿ. ಫಸ್ಟ್ ಕ್ವಶನ್ ಈಸ್, ದ ಸಿಂಪಥೆಟಿಕ್ ಆಕ್ಟಿವಿಟಿ ಆನ್ ಐ ರಿಸಲ್ಟ್ ಇನ್ ಆಪ್ಷನ್ A contraction of radial muscles of iris, option B relaxation of radial muscles of iris, option C relaxation of circular muscle of iris, option D contraction of circular muscle of iris. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಇದಕ್ಕೆ ಆಪ್ಷನ್ 1 ಕಾಂಟ್ರಾಕ್ಷನ್ ಆಫ್ ರೇಡಿಯಲ್ ಮಸಲ್ಸ್ ಆಫ್ ಐರಿಸ್. ಸೊ ಇದು HAP ಇಂದ ಬಂದಿದೆ. ಸೊ ನೆಕ್ಸ್ಟ್ ಕ್ವಶನ್ ಬಂದು ಸೆಕೆಂಡು, ಇನ್ ದ ಟ್ರೀಟ್ಮೆಂಟ್ ಆಫ್ myasthenia gravis and post-operative urinary retention, which of the following is preferred? Option A betanachol, option C ethothioprate, option C neohistamine, option 4 cyclophosphamide. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ಎರಡನೇದಕ್ಕೆ ಅದು ಆಪ್ಷನ್ 3 neohistamine. ಸೊ ಸೆಕೆಂಡ್ ಕ್ವಶನಿಗೆ 3rd ಇಸ್ ದ ಕರೆಕ್ಟ್ ಆನ್ಸರ್. ನಾವು ನೆಕ್ಸ್ಟ್ ಬಂದು ಮೂರನೇ ಕ್ವಶನು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಟ್ರೂ ಫಾರ್ ಡೈಸಲ್ಫಿರಮ್? ಆಪ್ಷನ್ A ಇಟ್ ಕಾಸಸ್ ಎಕ್ಸ್ಟ್ರೀಮ್ ಡಿಸ್ಕಂಫರ್ಟ್ ಆನ್ ಇಟ್ಸ್ ಓನ್, ಆಪ್ಷನ್ Option 2, it causes extreme discomfort in patients who drink alcohol. Option C, it causes extreme discomfort in patients who don't drink alcohol. Option D, it causes no discomfort in patients who drink alcohol. So correct option ಯಾವುದು ಅಂದರೆ that is option 2, it causes extreme discomfort in patients who drink alcohol. Next question ಬಂದು ನಾಲ್ಕನೇ ಕ್ವಶನ್ನು, the preferred anti-epileptic in the treatment of obscene seizures in option A ethosuximide, option 2 phenytoin, option 3 phenobarbital, option 4 carbamazepine.
ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 4ನೇ ಕ್ವಶನ್ಗೆ, ದಟ್ ಈಸ್ ಆಪ್ಷನ್ 1 ಎಥೋಸಕ್ಸಮೈಡ್. ನೆಕ್ಸ್ಟ್ ಕ್ವಶನ್ ಬಂದು 5ನೇ ಕ್ವಶನು. Loop diuretics are preferably used. One of the most important indication in option 1 hyperuremia, option 2 hypokalemia, option 3 acute glaucoma, option 4 acute pulmonary edema. So correct option ಯಾವುದು ಅಂದರೆ that is option 4 acute pulmonary edema. So next question ಯಾವುದು ಅಂದರೆ 6th. In adverse effect common to all is AC inhibitor on long term use is option A angioedema, option 2 wheezing, option 3 dry cough, option 4 hypotension. So correct answer ಯಾವುದು ಅಂದರೆ that is option 3 dry cough. Next question 7th question. Dimenhydrinate is primarily used in the option A treatment of an episode of motion sickness and sedation, option 2 prevention of episode of motion sickness, option 3 prevention of marked sedation, option 4 treatment of slight sedation. So correct option ಯಾವುದು ಅಂದರೆ 7ನೇದಕ್ಕೆ that is option 2 prevention of episode of motion sickness. ಸೊ ಗೈಸ್, ಈ ರೀತಿ ಕ್ವಶನ್ಸ್ ಎಷ್ಟೊಂದು ಕೇಳ್ತಾರೆ. ಇದೇ ರೀತಿ ಮ್ಯಾಚ್ ಆಫ್ ದ ಫಾಲೋಯಿಂಗ್ ಅಂತ ಎಷ್ಟೊಂದು ಪೇಪರಲ್ಲಿ ರಿಪೇರ್ ಆಗಿದೆ. ಸೊ ಈ ಥರ ನೀವು ಪ್ರಿಪೇರ್ ಆಗಿರಲೇಬೇಕು. ಈಸಿ ಇರುತ್ತೆ, ಬಟ್ ಇದೇ ರೀತಿ ಕೇಳ್ತಾರೆ. ಸೊ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಕೂಡ ಆಗ್ಬೋದು. ಸೊ ನೀವು ನೋಡ್ಕೋಬೇಕು. ಮಿನಿಮಮ್ 5 to 8 ಕ್ವಶನ್ ಇದೇ ರೀತಿ ಇರುತ್ತೆ, ಮ್ಯಾಚ್ ದ ಫಾಲೋಯಿಂಗ್ ರೀತಿ. ಸೊ 8ನೇ ಕ್ವಶನಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಆಂಟಿಬಯೋಟಿಕ್ಸ್ ಅಗೇನ್ಸ್ಟ್ ದೇರ್ ಮೆಕಾನಿಸಮ್ ಆಫ್ ಆಕ್ಷನ್ ಆ್ಯಂಡ್ ಸೆಲೆಕ್ಟ್ ದ ಕರೆಕ್ಟ್ ಆಪ್ಷನ್. ಕಾಲಮ್ ಎ, ಕಾಲಮ್ ಬಿ. ಕಾಲಮ್ ಎ ಅಲ್ಲಿ ಟ್ರೈಕೆರಿಸಿಲಿನ್, ಆಪ್ಷನ್ ಎ ಟ್ರೈಕೆರಿಸಿಲಿನ್, ಆಪ್ಷನ್ ಬಿ ಟೆಜೋಬ್ಯಾಕ್ಟಮ್, ಆಪ್ಷನ್ ಸಿ ಸೈಕ್ಲೋಸೆರೈನ್, ಆಪ್ಷನ್ ಡಿ ಬೆಸಿಟೆರಿಸಿನ್ ಅಂತ ಇದೆ. ಸೊ ಇದನ್ನ ನೀವು ಕರೆಕ್ಟ್ ಆಪ್ಷನ್ ಯಾವ್ದು ಅಂತ ಸೆಲೆಕ್ಟ್ ಮಾಡಬೇಕು. ಸೊ ನಾನು ಆನ್ಸರ್ ಹೇಳ್ತಾ ಹೋಗ್ತೀನಿ. ಇದಕ್ಕೆ ಕರೆಕ್ಟ್ ಆಪ್ಷನ್ ಯಾವುದು ಅಂತಂದರೆ ಇಲ್ಲಿದೆ ನೋಡಿ, ಇದರಲ್ಲಿ ಆಪ್ಷನ್ 2. ಹಂಗಂದ್ರೆ ಆಪ್ಷನ್ 2 ಅಂದರೆ ಎಗೆ ಟೆರಿಸೆಸಿನ್ಗೆ ಇಂಟರ್ಫೇಸ್ ವಿತ್ ಟ್ರಾನ್ಸ್ಪೆಪ್ಟಿಡೇಷನ್, ಆಪ್ಷನ್ ಬಿಗೆ ಟೆಜೋಬ್ಯಾಕ್ಟಮಿಗೆ, ಆಪ್ಷನ್ 3 ಇನ್ಹಿಬಿಟರ್ಸ್ ಆಫ್ ಬೀಟಾ ಲ್ಯಾಕ್ಟಿಮೈಸ್, ಆಪ್ಷನ್ ಸಿಗೆ 4th ಒಂದು ಇನ್ಹಿಬಿಟ್ಸ್ ಇನ್ಕಾರ್ಪೊರೇಷನ್ ಆಫ್ ಡಿ ಅಲನೈನ್ ಇಂಟು ಪೆಪ್ಟಿಡೋಗ್ಲೈಕೆನ್, ಆಪ್ಷನ್ ಬ್ಯಾಸಿಟೆರಿನ್ಗೆ 5th ಆಪ್ಷನ್ ಇಂಟರ್ಫಿಯರೆನ್ಸ್ ವಿತ್ ಡೈಫಾಸ್ಫೊರಿಸಿನ್ ಇನ್ ಸೈಕ್ಲಿಂಗ್ ಆಫ್ ಲಿಪಿಡ್ ಕ್ಯಾರಿಯರ್ ಟ್ರಾನ್ಸ್ಫಾರ್ಮಿಂಗ್ ಪೆಪ್ಟಿಡೋಗ್ಲೈಕಾನ್ ಸಬ್ ಯೂನಿಟ್. ಸೊ 18. ನೆಕ್ಸ್ಟ್ ಕ್ವಶನ್ ಬಂದು 9th ಕ್ವಶನ್. ಮ್ಯಾಚ್ ದ ಆಂಟಿವೈರಲ್ ಏಜೆಂಟ್ಸ್ ವಿತ್ ಇಟ್ ಕ್ಲಾಸಸ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಆನ್ಸರ್. ಸೊ ನೋಡಿ, ಇಲ್ಲೂ ಕೂಡ ಮ್ಯಾಚ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ಸ್ ಬಂದು ಆಪ್ಷನ್ ಎ ಆಂಟಿ ಹರ್ಪಸ್, ಆಪ್ಷನ್ ಬಿ ಆಂಟಿ ಇನ್ಫ್ಲೂಸಾ, ಆಪ್ಷನ್ ಸಿ ಆಂಟಿ ಹೆಪಟೈಟಿಸ್ ಬಿ, ಆಪ್ಷನ್ ಡಿ ಆಂಟಿ ಹೆಪಟೈಟಿಸ್ ಸಿ. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಇದು 9ನೇ ಕ್ವಶನ್ಗೆ, ದಟ್ ಈಸ್ ಆಪ್ಷನ್ 3. ಸೊ ಆಪ್ಷನ್ 3 ಏನಿದೆ ನೋಡಿ, ಆಪ್ಷನ್ ಎ ಬಂದು 2 ಇದೆ, ಐಡಾಕ್ಸಿರಡಿನ್. ಆಪ್ಷನ್ ಎ 2 ಇದೆ, ಆಪ್ಷನ್ ಬಿಗೆ 1 ಇದೆ, ಅಮೆಂಟಡಿನ್, ಆಪ್ಷನ್ ಸಿಗೆ 4th ಇದೆ, ಲ್ಯಾಮಿವಿಡಿನ್, ಆಪ್ಷನ್ ಡಿಗೆ 3rd ಇದೆ, ಇಂಟರ್ಫಿರಾನ್ ಎ. ಸೊ 9ನೇದೇ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ ಸಿ, ಹಂಗಂದ್ರೆ 3ನೇದು ಇದರಲ್ಲಿ. ಸೊ ನೆಕ್ಸ್ಟ್ ಕ್ವಶನು 10th question. Which among the following is involved in the process of medication chart review by a clinical pharmacist? Option A identifying inappropriate or unnecessary and medication, option 2 writing prescription for patient, option 3 administrating medication to patient, option 4 managing pharmacy inventory. So correct answer ಯಾವುದು ಅಂದರೆ 10ನೇ ಕ್ವಶನ್ಗೆ, ದಟ್ ಈಸ್ ಆಪ್ಷನ್ ಎ ಐಡೆಂಟಿಫೈಯಿಂಗ್ inappropriate or unnecessary medication. So next question ಬಂದು 11th question. The role of clinical pharmacist in therapeutic drug monitoring may include which of the following? Option A initial selection of drug regime, option 2 adjustment of a dosage regime, option 3 assessment of causes for non-compliance, option 4 managing pharmacy
ಇನ್ವೆಂಟ್ರಿ. ಸೊ ಇನ್ ಔಟ್ ಆಫ್ ದಿಸ್ 4 ವಿಚ್ ಇಸ್ ದ ಕರೆಕ್ಟ್ ಅಂತ ನೀವು ಸೆಲೆಕ್ಟ್ ಮಾಡಬೇಕು. ವಿಚ್ ಈಸ್ ಇನ್ಕ್ಲೂಡೆಡ್ ಅಂತ ಕರೆಕ್ಟ್ ಮಾಡಬೇಕು. ಸೊ ಇದ್ರಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ 2. 1, 2, 3rd ಬಟ್ ನಾಟ್ 4th. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಇದಕ್ಕೆ 11th ಗೆ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಬಂದು 12th. Under the TB control program, the strategy introduced for effective treatment is option A gene therapy, option 2 TB vaccine program, option 3 DOTS that is direct observed treatment short course, option 4 complete hospital quarantine. So correct answer ಯಾವುದು ಅಂದರೆ that is option 3 DOTS direct observed treatment short course. So next question ಬಂದು 13ನೇದು. Which among the following is the key objective of a primary health center? Option A promoting health programs in urban areas, option 2 delivering comprehensive primary health care in rural areas, option 3 monitoring air quality in industrial zones, option 4 providing specialist territory care. So correct answer ಯಾವುದು ಅಂದರೆ that is option 2 delivering comprehensive primary health care in rural areas. So next question ಬಂದು 14ನೇದು. The FDA section that governs the labeling of OTC product is option A 502A, option B 502F, option C 502D, option D 502E. So correct answer ಯಾವುದು ಅಂದರೆ 14ನೇಗೆ that is option 2 502F. So next question ಬಂದು 15ನೇ ಕ್ವಶನ್. Identify the tablet used for oral cavity. So option A buccal tablet, option B sublingual tablet, option D dental cones, option 4 effervescent tablets. So correct answer ಯಾವುದು ಅಂದರೆ 15ಕ್ಕೆ that is option 2. ಹಂಗಂದ್ರೆ ಒಂದು buccal, sublingual and dental cones 3 are correct. So ಇದರಲ್ಲಿ ಆನ್ಸರು 15ನೇಗೆ ಸೆಕೆಂಡ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಬಂದು 16ನೇದು. Identify some of the ideal properties of enteric coating material. Option A resistance to gastric fluid, option B soluble in aqueous fluid, option C ready susceptibility or permeability to intestinal fluid, option 4 ready to form a continuous film. So correct answer ಯಾವುದು ಅಂದರೆ 16ನೇ ಕ್ವಶನ್ಗೆ that is option 3. ಹಂಗಂದ್ರೆ 1ನೇದು 3ನೇದು 4ನೇದು ಕರೆಕ್ಟ್ ಅಂತ. ಫಸ್ಟ್, third and fourth were correct for this question. So 16ನೇ ಕ್ವಶನ್ಗೆ ಸಿ ಅಥವಾ ಥರ್ಡ್ ಇಸ್ ದ ಕರೆಕ್ಟ್ ಆನ್ಸರ್. ಥರ್ಡ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 17ನೇ ಕ್ವಶನ್. ಮತ್ತೆ ಕೂಡ ಮ್ಯಾಚ್ ದ ಫಾಲೋಯಿಂಗ್ ಕೇಳಿದ್ದಾರೆ ನೋಡಿ. ಮ್ಯಾಚ್ ದ ಫಾಲೋಯಿಂಗ್ ಸಸ್ಪೆಂಡಿಂಗ್ ಏಜೆಂಟ್ಸ್ ಟು ಇಟ್ಸ್ ಕರೆಸ್ಪಾಂಡಿಂಗ್ ಕಮರ್ಷಿಯಲ್ ನೇಮ್ಸ್ ಅಂಡ್ ಸೆಲೆಕ್ಟ್ ದ ಕರೆಕ್ಟ್ ಆಪ್ಷನ್. ಆಪ್ಷನ್ಸ್ ಆರ್ microcrystalline cellulose, option B hydroxyethyl cellulose, option C hydroxypropyl cellulose, option D polyvinyl pyrrolidine. So correct answer ಯಾವುದು ಅಂದರೆ 17th ಕ್ವಶನ್ಗೆ that is option 1. ಆಪ್ಷನ್ 1 ಅಂದರೆ ನೋಡಿ, ಎದು 4ಗೆ ಮ್ಯಾಚ್ ಆಗುತ್ತೆ, ಬಿ 3ಗೆ, ಸಿದು 1ಗೆ ಮತ್ತೆ ಡಿದು 2ಗೆ. ಸೊ 17ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ 1. ಸೊ ನೆಕ್ಸ್ಟ್ ಕ್ವಶನ್ ಬಂದು 18ನೇ ಕ್ವಶನ್. ವೆನ್ 30 to 100 parts of waves of solvent is required to dissolve 1 part by weight of solute, then the solute is described as option A sparingly soluble, option B freely soluble, option C slightly soluble, option D very slightly soluble. So correct answer ಯಾವುದು ಅಂದರೆ 18ನೇ ಕ್ವಶನ್ಗೆ that is option A sparingly soluble. ಸೊ ನೆಕ್ಸ್ಟ್ ಕ್ವಶನ್ ಬಂದು 19ನೇ ಕ್ವಶನ್. ಕಂಡೆನ್ಸೇಷನ್ ಆಫ್ ಮ್ಯಾನ್ಯುಯಲ್ ಕ್ಲೋರೈಡ್ ಅಂಡ್ ಥಯೋಯೂರಿಯಾ ಫಾರ್ಮ್ಸ್. ಆಪ್ಷನ್ ಎ ಬಾರ್ಬಿಟರಿಕ್ ಆಸಿಡ್, ಆಪ್ಷನ್ 2 ಮೆಲೋಯಿಕ್ ಆಸಿಡ್, ಆಪ್ಷನ್ 3 ಥಯೋಬಾರ್ಬಿಚರೈಟ್ಸ್, ಆಪ್ಷನ್ 4 ಥಯೋಮೊಲೋನಿಕ್ ಆಸಿಡ್. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ 19ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಸಿ ಥಯೋಬಾರ್ಬಿಚರೈಟ್ಸ್. ಸೊ ನೆಕ್ಸ್ಟ್ 20th ಕ್ವಶನ್. ಇಲ್ಲೂ ಕೂಡ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ.
ಮ್ಯಾಚ್ ದ ಫಾಲೋಯಿಂಗ್ ಅಂಡ್ ಚೂಸ್ ದ ಕರೆಕ್ಟ್ ಆನ್ಸರ್ ಫಾರ್ ಫಾರ್ಮಾಸ್ಯೂಟಿಕಲ್ ಪೌಡರ್ಸ್. ಆಪ್ಷನ್ಸ್ ಬಂದು ಕ್ವಶನ್ಸ್ ಬಂದು ಆಪ್ಷನ್ ಎ ವೆರಿ ಕೋರಸ್ ಪೌಡರ್, ಆಪ್ಷನ್ ಬಿ ಕೋರಸ್ ಪೌಡರ್, ಆಪ್ಷನ್ ಸಿ ಮಾಡರೇಟ್ಲಿ ಕೋರ್ಸ್ ಪೌಡರ್, ಆಪ್ಷನ್ ಡಿ ಫೈನ್ ಪೌಡರ್. ಸೊ 20ನೇ ಕ್ವಶನ್ಗೆ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ 4. ಆಪ್ಷನ್ 4 ಅಲ್ಲಿ ನೋಡಿ, ಎಗೆ ಸೆಕೆಂಡ್ ಮ್ಯಾಚ್ ಆಗುತ್ತೆ, ಬಿಗೆ ಥರ್ಡ್ ಮ್ಯಾಚ್ ಆಗುತ್ತೆ, ಸಿಗೆ ಫೋರ್ತ್ ಮ್ಯಾಚ್ ಆಗುತ್ತೆ ಅಂಡ್ ಡಿಗೆ ಫಸ್ಟ್ ಮ್ಯಾಚ್ ಆಗುತ್ತೆ. ಸೊ 20th ಕ್ವಶನ್ಗೆ ಫೋರ್ತ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಬಂದು 21ನೇ ಕ್ವಶನ್. ಇಫ್ renal clearance is less than 130, the mechanism of clearance may be option A drug filtered and reabsorbed completely, option B drug filtered only, option C drug filtered and secreted actively, option D drug filtered and reabsorbed partially. ಸೊ 21ಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ 4 ಡ್ರಗ್ ಫಿಲ್ಟರ್ಡ್ ಅಂಡ್ reabsorbed partially. So 21ಗೆ fourth is the correct answer. Next is 22nd question. In steady state drug concentration, the rate of release of a drug from its dosage form is directly proportional to its rates of elimination if it follows dash. Option A 0 order, option B first order, option C second order, option 4 pseudo first order. So correct answer ಯಾವುದು ಅಂದರೆ 22ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ 1 0 ಆರ್ಡರ್. So next question ಬಂದು 23rd question. The drug is considered to be relatively safe if its therapeutic index is option 1 T1 is less than 1, option 2 T1 is equal to 1, option 3 TI is equal to 10, option 4 TI is greater than 10. So correct option ಯಾವುದು ಅಂದರೆ 23ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ 4 TI is greater than 10. ನೆಕ್ಸ್ಟ್ ಕ್ವಶನ್ ಬಂದು 24ನೇ ಕ್ವಶನ್. An average particle size of therapeutic aerosols for pulmonary drug delivery system is option A 50 to 100 nanometer, option 2 25 to 35 nanometer, option C 3 to 5 nanometer, option 4 100 to 150 nanometer. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 24ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಸಿ 3 to 5 nanometer. ಸೊ 24ನೇ ಕ್ವಶನ್ಗೆ third is the correct answer. So next ಬಂದು 25th question. Gregory powder compound BPC is a option A laxative and purgative, option 2 antacid, option 3 antiseptic, option 4 anti-infective. So correct option ಯಾವುದು ಅಂದರೆ 25ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ 1 laxative and purgative. So 25th first is the correct answer. ನೆಕ್ಸ್ಟ್ ಬಂದು 26ನೇ ಕ್ವಶನ್. ದ ಸ್ಟೇಬಲ್ ಬಿಟರ್ ಫಾರ್ಮ್ ಆಫ್ ಕೋಕಾ ಬಟರ್ ಥಿಯೋಬರ್ಮಾ ಆಯಿಲ್ ಮೆಲ್ಟ್ಸ್ ಬಿಟ್ವೀನ್ ಆಪ್ಷನ್ ಎ 34 ಸೆಲ್ಸಿಯಸ್ ಟು 35 ಸೆಲ್ಸಿಯಸ್, ಆಪ್ಷನ್ 2 18 ಸೆಲ್ಸಿಯಸ್ ಟು 23 ಸೆಲ್ಸಿಯಸ್, ಆಪ್ಷನ್ ಸಿ 24 to 32 ಸೆಲ್ಸಿಯಸ್, ಆಪ್ಷನ್ 4 28 to 32 ಸೆಲ್ಸಿಯಸ್. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ 26ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ 1 34 to 35 ಸೆಲ್ಸಿಯಸ್. ಸೊ 26ಗೆ ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 27ನೇ ಕ್ವಶನ್. ಪ್ರೆಷರ್ ಡ್ರಾಪ್ ಡ್ಯೂ ಟು ಫ್ರಿಕ್ಷನ್ ಇನ್ ವಿಸ್ಕಸ್ ಫ್ಲೋ ಈಸ್ ಕ್ಯಾಲ್ಕುಲೇಟೆಡ್ ಯೂಸಿಂಗ್ ಆಪ್ಷನ್ 1 ರೆನಾಲ್ಡ್ಸ್ ಇಕ್ವೇಶನ್, ಆಪ್ಷನ್ 2 Hagen-Feuille equation, option 3 Cosin-Carbon equation, option 4 Kestner equation. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ 27ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ 2 Hagen-Feuille equation. ಸೊ 27th ಕ್ವಶನ್ಗೆ ಸೆಕೆಂಡ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 28ನೇ ಕ್ವಶನ್. ದ ಏರ್ ವಿತ್ ಇಟ್ಸ್ load of solid is introduced into the cyclone separator dash. Option A horizontally, option 2 vertically, option 3 tangentially, option 4 parallelly. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ 28ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ 3 tangentially. ಹಂಗಂದ್ರೆ 28ನೇ ಕ್ವಶನ್ಗೆ ಥರ್ಡ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 29ನೇ ಕ್ವಶನ್. S2 safety guidelines by the ICH represent option A reproductive toxicity studies, option 2
Biotechnological products, option 3. Nanocyclical pediatric safety, option 4. Genotoxicity studies. So correct answer ಯಾವುದು ಅಂದ್ರೆ 29ನೇ ಕ್ವಶನ್ಗೆ, ದಟ್ ಈಸ್ ಆಪ್ಷನ್ 4, genotoxicity studies. So next question ಬಂದು 30th question. When a mixture of two liquid components boils at a temperature above the boiling point of individual liquid component, then the mixture shows, option A, negative deviation to Raoult's law, option 2, positive deviation of Raoult's law, option 3, no deviation to Raoult's law, option 4, deviation to Raoult's law is depending on composition. So correct answer ಯಾವುದು ಅಂದ್ರೆ 30ನೇ ಕ್ವಶನ್ಗೆ, ದಟ್ ಈಸ್ ಆಪ್ಷನ್ 1, negative deviation to Raoult's law. So 30th questionಗೆ first is the correct answer. So next question ಬಂದು 31ನೇ ಕ್ವಶನ್. Most of the anti-foaming agents will have HLB value of, option A 3 to 8, option B 1 to 3, option 3 8 to 16, option 4 30 to 16. So correct option ಯಾವುದು ಅಂದ್ರೆ 31st questionಗೆ, that is option 2 1 to 3. So 31st questionಗೆ second is the correct option. So next question ಬಂದು 32ನೇ ಕ್ವಶನ್. Quinoidrone is formed by mixing alcoholic solution of equimolar quantities of, option A benzoquinone and artequinone, option 2 plastoquinone and hydroquinone, option 3 benzoquinone and hydroquinone, option 4 tapoquinone and dopaquinone. So correct answer ಯಾವುದು ಅಂದ್ರೆ 32ನೇ ಕ್ವಶನ್ಗೆ, ದಟ್ ಈಸ್ ಆಪ್ಷನ್ 3 benzoquinone and hydroquinone. So next question ಬಂದು 33ನೇ ಕ್ವಶನ್. The instrument that measures particle volume is, option A Anderson pipette, option 2 counter, option 3 helium testinometer, option 4 compound microscope. So correct option ಯಾವುದು ಅಂದ್ರೆ 33ನೇ ಕ್ವಶನ್ಗೆ, that is option 2 counter. So for 33rd question, 2 is the correct answer. So next question ಬಂದು 34ನೇ ಕ್ವಶನ್. A system exhibiting plastic flow is adequately described by, option A yield value and plastic viscosity, option 2 yield value only, option 3 plastic viscosity only, option 4 viscoelasticity. So correct answer ಯಾವುದು ಅಂದ್ರೆ 34ನೇ ಕ್ವಶನ್ಗೆ, that is option 1 yield value and plastic viscosity. Next question ಬಂದು 35ನೇ ಕ್ವಶನ್. One of the parameters of a drug considered for sustained release formulation is, option A high protein binding affinity, option 2 low therapeutic range, option 3 high potency, option 4 short biological half-life. So correct answer ಯಾವುದು ಅಂದ್ರೆ 35ನೇ ಕ್ವಶನ್ಗೆ, that is option 4 short biological half-life. So for 35th question, 4th is the correct answer. So next question ಬಂದು 36ನೇ ಕ್ವಶನ್. ಮ್ಯಾಚ್ ದ ಫಾಲೋಯಿಂಗ್ ಅಂಡ್ ಸೆಲೆಕ್ಟ್ ದ ಕರೆಕ್ಟ್ ಆಪ್ಷನ್. ಸೊ ಇದರಲ್ಲೂ ಕೂಡ ಮ್ಯಾಚ್ ದ ಫಾಲೋಯಿಂಗ್ ಇದೆ ನೋಡಿ. ಸೊ ಆನ್ಸರ್ಸ್ ಬಂದು ಆಪ್ಷನ್ ಎ 11, ಆಪ್ಷನ್ ಬಿ 114, ಆಪ್ಷನ್ ಸಿ A17, ಆಪ್ಷನ್ ಡಿ A108. ಸೊ 36th ಕ್ವಶನ್ಗೆ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ, ದಟ್ ಈಸ್ ಆಪ್ಷನ್ 1. ಆಪ್ಷನ್ 1 ನೀವು ನೋಡ್ಬೋದು, ಎಗೆ 3rd ಮ್ಯಾಚ್ ಆಗುತ್ತೆ, ಬಿಗೆ 4th ಮ್ಯಾಚ್ ಆಗುತ್ತೆ, ಸಿಗೆ 2nd ಮ್ಯಾಚ್ ಆಗುತ್ತೆ ಅಂಡ್ ಡಿಗೆ 1st ಮ್ಯಾಚ್ ಆಗುತ್ತೆ. ಸೊ ಫಾರ್ 36th ಕ್ವಶನ್, ಫಸ್ಟ್ ಈಸ್ ದ ಕರೆಕ್ಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 37ನೇ ಕ್ವಶನ್. ಇದರಲ್ಲೂ ಕೂಡ ಮ್ಯಾಚ್ ದ ಫಾಲೋಯಿಂಗ್ ಇದೆ. ಸೊ ಗೈಸ್ ನಾನು ಹೇಳ್ತಾ ಇದ್ದೀನಿ, ಮ್ಯಾಚ್ ದ ಫಾಲೋಯಿಂಗ್ ಅವರು ಬಹಳ ಒಂದು 8 to 10 ಕ್ವಶನ್ ಮ್ಯಾಚ್ ದ ಫಾಲೋಯಿಂಗ್ ಕೇಳ್ತಾರೆ. ಸೊ ಇದಕ್ಕೆ ನೀವು ಪ್ರಿಪೇರ್ ಆಗಬೇಕು. ಸ್ವಲ್ಪ ಟೈಮ್ ಕನ್ಸ್ಯೂಮ್ ಮಾಡ್ಬೋದು, ಬಟ್ ನೀವು ಪ್ರಿಪೇರ್ ಆಗಲೇಬೇಕು, ಬೇರೆ ದಾರಿ ಇಲ್ಲ. ಸೊ ಆದಷ್ಟು ಕ್ವಶನ್ ಪೇಪರ್ನ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿ. ಸೊ ನಿಮ್ಗೆ ಸ್ವಲ್ಪ ಬೇಗ ಆಗೋಂಗೆ ರಿಸಲ್ಯೂಷನ್ ಆಗೋಂಗೆ ಕಲ್ತ್ಕೊಂಡ್ರೆ ಎಕ್ಸಾಮಲ್ಲಿ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು 37th ಕ್ವಶನ್. ಮ್ಯಾಚ್ ದ ಫಾಲೋಯಿಂಗ್ ಇನ್ಆರ್ಗ್ಯಾನಿಕ್ ಫಾರ್ಮಾಸ್ಯೂಟಿಕಲ್ಸ್ ವಿತ್ ದೇರ್ ಯೂಸಸ್ ಅಂಡ್ ಕರೆಕ್ಟ್ ಆಪ್ಷನ್. ಸೊ ಇದು ಫಾರ್ಮಾಸ್ಯೂಟಿಕಲ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ಕೇಳಿದ್ದಾರೆ. ಸೊ ಆಪ್ಷನ್ ಎ ಬಂದು ಅಕ್ವಸ್ ಐಯೋಡಿನ್ ಸೊಲ್ಯೂಷನ್, ಆಪ್ಷನ್ ಬಿ ಅಮೋನಿಯಂ ಕ್ಲೋರೈಡ್, ಆಪ್ಷನ್ ಸಿ ಸೋಡಿಯಂ ಬೈಕಾರ್ಬೊನೇಟ್, ಆಪ್ಷನ್ ಡಿ ಕ್ಯಾಲ್ಸಿಯಂ ಕಾರ್ಬೊನೇಟ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ 37ನೇ ಕ್ವಶನ್ಗೆ, ದಟ್ ಈಸ್ ಆಪ್ಷನ್ 2. 37ನೇ ಕ್ವಶನ್ಗೆ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಸೊ ನೋಡಿ, ಎಗೆ 4th ಮ್ಯಾಚ್ ಆಗುತ್ತೆ, ಬಿಗೆ 3rd ಮ್ಯಾಚ್ ಆಗುತ್ತೆ, ಸಿಗೆ 1st ಮ್ಯಾಚ್ ಆಗುತ್ತೆ ಅಂಡ್ ಡಿಗೆ 2nd ಮ್ಯಾಚ್ ಆಗುತ್ತೆ.
ಸೊ 37th ಕ್ವಶನ್ಗೆ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಬಂದು ದ ಮಾಲಿಕ್ಯೂಲ್ ಫಾರ್ಮುಲಾ ಆಫ್ ಪೊಟ್ಯಾಶ್ ಆಲಮ್ ಈಸ್. ಸೊ ಇದು ಲೆಂತಿ ಆಗಿದೆ. ಸೊ ನೀವು ಈ ತರ ಇದು ಕೂಡ ಫಾರ್ಮಾಸ್ಯೂಟಿಕಲ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇಂದಾನೇ ಬಂದಿದೆ. ಸೊ ಇದು ಕೂಡ ನೀವು ನೋಡ್ಕೋಬೇಕು ಫಾರ್ಮುಲಾ ಯಾವುದು ಅಂತ. ಸೊ ಇದ್ರಲ್ಲಿ ನಾನು ಆನ್ಸರ್ ಯಾವುದು ಅಂತ ಹೇಳ್ತೀನಿ ನೋಡಿ. 38ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ 1. ಆಪ್ಷನ್ 1 ಇಸ್ ದ ಕರೆಕ್ಟ್ ಆನ್ಸರ್. ಈ ಕ್ವಶನ್ಗೆ 38ನೇ ಕ್ವಶನ್ಗೆ ಆಪ್ಷನ್ 1 ಈ ಫಾರ್ಮುಲಾ ಕರೆಕ್ಟ್ ಇದೆ ಅಂತ ಹೇಳಿದ್ದಾರೆ. ಸೊ 38th ಕ್ವಶನ್ ಫಸ್ಟ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಬಂದು 39th ಕ್ವಶನ್, ಮ್ಯಾಚ್ ದ ಟೈಟ್ರೆಂಟ್ ವಿತ್ ದ ಪ್ರೈಮರಿ ಸ್ಟ್ಯಾಂಡರ್ಡ್ ಅಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್. ಸೊ ಇದು ಫಾರ್ಮಸ್ಯೂಟಿಕಲ್ ಅನಾಲಿಸಿಸ್ ಇಂದ ಕೇಳಿದ್ದಾರೆ. ಸೊ ಆಪ್ಷನ್ ಎ ಪರ್ಕ್ಲೋರಿಕ್ ಆಸಿಡ್, ಆಪ್ಷನ್ ಬಿ ಸೋಡಿಯಂ ಥಯೋಸಲ್ಫೇಟ್, ಆಪ್ಷನ್ ಸಿ ಹೈಡ್ರೋಕ್ಲೋರಿಕ್ ಆಸಿಡ್, ಆಪ್ಷನ್ ಡಿ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್. ಸೊ 39ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ದಟ್ ಈಸ್ ಆಪ್ಷನ್ 3. ನೋಡಿ ಯಾವ್ದಾವ್ದು ಮ್ಯಾಚ್ ಆಗುತ್ತೆ ಅಂತ. ಎ ಗೆ ಸೆಕೆಂಡ್ ಮ್ಯಾಚ್ ಆಗುತ್ತೆ, ಬಿ ಗೆ ಫಸ್ಟ್ ಮ್ಯಾಚ್ ಆಗುತ್ತೆ, ಸಿ ಗೆ ಫೋರ್ತ್ ಮ್ಯಾಚ್ ಆಗುತ್ತೆ ಅಂಡ್ ಡಿ ಗೆ ಥರ್ಡ್ ಮ್ಯಾಚ್ ಆಗುತ್ತೆ. ಸೊ 39th ಕ್ವಶನ್ಗೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 40th ಕ್ವಶನ್, when 30 ml of an acid is neutralized by 15 ml of 0.2 N alkali, the acid concentration is option A 0.2 normality, option 2 0.3 normality, option 3 0.4 normality, option 4 0.1 normality. So correct option ಯಾವುದು ಅಂದ್ರೆ 40th ಕ್ವಶನ್ಗೆ ದಟ್ ಈಸ್ ಆಪ್ಷನ್ 4. ಸೊ 40ನೇ ಕ್ವಶನ್ಗೆ ಆಪ್ಷನ್ 4 0.1 ನಾರ್ಮಾಲಿಟಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಬಂದು ಇದು ಕೂಡ 41 ಕ್ವಶನ್. ಸೊ ಇದು ಕೂಡ ಫಾರ್ಮಸ್ಯೂಟಿಕಲ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇಂದ ಕೇಳಿದ್ದಾರೆ. ಸೊ ನೋಡಿ ಇದು ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಅಂದ್ರೆ ಆಂಟಾಸಿಡ್ ಬರುತ್ತೆ. ಸೊ ಅದಕ್ಕೆ ಸಿನೋನಿಮ್ ಕೇಳಿದ್ದಾರೆ. ನಾವು ಕೊಟ್ಟಿರೋ ಒಂದು ನೋಟ್ಸ್ ಅಲ್ಲಿ ಕೂಡ ಇದಿತ್ತು. ದ ಸಿನೋನಿಮ್ ಆಫ್ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಮಿಕ್ಸರ್ ಈಸ್ ಆಪ್ಷನ್ ಎ ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ, ಆಪ್ಷನ್ 2 ಲುಗೋಲ್ ಸೊಲ್ಯೂಷನ್ಸ್, ಆಪ್ಷನ್ 3 ರಿಂಗಸ್ ಲ್ಯಾಕ್ಟೇಟ್ ಸೊಲ್ಯೂಷನ್, ಆಪ್ಷನ್ 4 ಎಪ್ಸಮ್ ಸಾಲ್ಟ್. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ 41ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ 1 ಮಿಲ್ಕ್ ಆಫ್ ಮ್ಯಾಗ್ನೀಷಿಯಾ. ಸೊ 41 ಕ್ವಶನ್ಗೆ ಫಸ್ಟ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 42ನೇ ಕ್ವಶನ್, ಇನ್ ನಾನ್ ಅಕ್ವಸ್ ಟೈಟ್ರೇಷನ್ ದ ಹ್ಯಾಲೈಡ್ ಸಾಲ್ಟ್ಸ್ ಆಫ್ ಡ್ರಗ್ಸ್ ಆರ್ ರಿಪ್ಲೇಸ್ಡ್ ಬೈ ದ ಅಡಿಷನ್ ಆಫ್ ಆಪ್ಷನ್ ಎ ಸೋಡಿಯಂ ಅಸಿಟೇಟ್, ಆಪ್ಷನ್ ಬಿ ಮರ್ಕ್ಯೂರಿಕ್ ಅಸಿಟೇಟ್, ಆಪ್ಷನ್ 3 ಸೋಡಿಯಂ ಬೆಂಜಾಯಿಡ್, ಆಪ್ಷನ್ 4 ಸೋಡಿಯಂ ಫಾರ್ಮೇಟ್. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ 42ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ 2 ಮರ್ಕ್ಯೂರಿಕ್ ಅಸಿಟೇಟ್. ಸೊ ಫಾರ್ 42nd ಕ್ವಶನ್ ಸೆಕೆಂಡ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 43rd ಕ್ವಶನ್, ಕೆಮಿಕಲ್ ನೇಮ್ ಆಫ್ ಎಕ್ಸಾಮೈನ್ ಈಸ್ ಆಪ್ಷನ್ ಎ ಹೆಕ್ಸಾಇಥಿನಾಲಿನ್ ಟೆಟ್ರಾಮೈನ್, ಆಪ್ಷನ್ 2 ಹೆಕ್ಸಾಇಥಿಲೀನ್ ಟ್ರೈಅಮೈನ್, ಆಪ್ಷನ್ 3 ಹೆಕ್ಸಾಮೈನ್ ಇಥಿಲೀನ್ ಟೆಟ್ರಾಮೈನ್, ಆಪ್ಷನ್ 4 ಹೆಕ್ಸಾಮಿನ್ ಇಥಿಲೀನ್ ಟ್ರೈಅಮೈನ್. ಸೊ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ 43ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ 3 ಹೆಕ್ಸಾಮೈನ್ ಇಥಿಲೀನ್ ಟೆಟ್ರಾಮೈನ್. ಸೊ ಫಾರ್ 43rd ಕ್ವಶನ್ 3 ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 44th ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ದ ಫಂಕ್ಷನಲ್ ಡಿರೈವೇಟಿವ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್. ಸೊ ಆಪ್ಷನ್ಸ್ ಬಂದು ಆಪ್ಷನ್ ಎ ಅಮೈಡ್ಸ್, ಆಪ್ಷನ್ 2 ಅಂಡ್ ಅನ್ಹೈಡ್ರೇಟ್ಸ್, ಆಪ್ಷನ್ 3 ಎಸ್ಟರ್ಸ್, ಆಪ್ಷನ್ 4 ಆಲ್ಡಿಹೈಡ್ಸ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 44th ಕ್ವಶನ್ಗೆ ದಟ್ ಈಸ್ ಆಪ್ಷನ್ 4 ಆಲ್ಡಿಹೈಡ್ಸ್. ಸೊ ಫಾರ್ 44th ಕ್ವಶನ್ 4 is the correct option. So next is 45th question, hydrolysis of aryl diazenim salt with water yields option A phenol, option 2 oxamine, option 3 aryl halide, option 4 rinse. So correct answer ಯಾವುದು ಅಂದ್ರೆ 45ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ 1 phenol. So for 45th question first is the correct answer. So next ಬಂದು 46th question, which of the following compound does not obey Huckel's rule? Option A benzene, option 2 cyclooxyettate oxyettate, option 3 furan, option 4 thiophene. So correct answer ಯಾವುದು ಅಂದ್ರೆ 46th ಕ್ವಶನ್ಗೆ ದಟ್ ಈಸ್ ಆಪ್ಷನ್ 2
cyclooxygenate iterine. So 46th question ಗೆ 2 is the correct answer. So next ಬಂದು 47th question. The priority series of functional group in a polyfunctional compound is. ಸೊ ಆಪ್ಷನ್ ನೋಡ್ಕೋಬಹುದು, ಇದು ಫಾರ್ಮುಲಾಸ್ ಇದೆ. ಸೊ ಅದರಿಂದ ನಾನು ಕರೆಕ್ಟ್ ಆನ್ಸರ್ ಯಾವುದು ಅಂತ ಹೇಳ್ತೀನಿ ಬರೀ. 47th ಕ್ವಶನ್ಗೆ ಕರೆಕ್ಟ್ ಆಪ್ಷನ್ ಯಾವುದು ಅಂದರೆ ದಟ್ ಈಸ್ ಆಪ್ಷನ್ 3. ಸೊ ಫಾರ್ 47th ಕ್ವಶನ್ 3 ಇಸ್ ದ ಕರೆಕ್ಟ್ ಆಪ್ಷನ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 48th ಕ್ವಶನ್. ಕಾಮನ್ ಮಾತ್ ರೆಪೆಲೆಂಟ್ contains which of the following polynuclear fused hydrocarbons? Option A anthracene, option 2 naphthalene, option 3 phenanthracene, option 4 naphthalene. So 48th question ಗೆ correct option ಯಾವುದು ಅಂದ್ರೆ that is option 4 naphthalene. So 48th question ಗೆ 4th is the correct option. So next ಬಂದು 49th question. Geometrical isomerism is shown by option A malic acid, option 2 linoleic acid, option 3 acetic acid, option 4 formic acid. So correct option ಯಾವುದು ಅಂದ್ರೆ 49th question ಗೆ that is option 1 malic acid. So next question ಬಂದು 50ನೇ question. The UPSC name of pyrrolidine chloride is option A 2-pyridine alloxamine ethyl chloride, option 2 2-pyridine aldoxymethyl chloride, option 3 3-pyridine aldoxamine methyl chloride, option 4 3-pyridine aldoxine ethyl chloride. So correct option ಯಾವುದು ಅಂದ್ರೆ 50th question ಗೆ 50ನೇ question ಗೆ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ ದಟ್ ಇಸ್ ಆಪ್ಷನ್ 2 2-pyridine aldoxamine methyl chloride. ಸೊ 50ನೇ question ಗೆ ಸೆಕೆಂಡ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಇಸ್ 51th question. Which of the following is are correct with respect to the electron translation in UV spectroscopy? Options are pi and pi star, option B gamma and gamma star, option C sigma and gamma star, option D sigma and pi star. So 51 question ಗೆ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ ದಟ್ ಈಸ್ ಆಪ್ಷನ್ 1. ಅದೇನು ಹೇಳುತ್ತೆ ಅಂದ್ರೆ A and B are correct. ಸೊ 51ನೇ ಕ್ವಶನಿಗೆ ಫಸ್ಟ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 52ನೇ ಕ್ವಶನ್. ದ ಸ್ಟಾರ್ಟಿಂಗ್ ಮೆಟೀರಿಯಲ್ ಫಾರ್ ದ ಸಿಂಥಸಿಸ್ ಆಫ್ ಥಯೋಫಿನೈಡ್ರಮೈನ್ ಹೈಡ್ರೋಕ್ಲೋರೈಡ್ ಈಸ್ ಆಪ್ಷನ್ ಎ ಬೆಂಜೋ ಹೈಡ್ರಾಕ್ಸೈಲ್ ಬ್ರೋಮೈಡ್, ಆಪ್ಷನ್ 2 ಬೆಂಜೋಫಿನೈನ್ ಬ್ರೋಮೈಡ್, ಆಪ್ಷನ್ 3 ಬೆಂಜೋಕ್ಸಮೈನ್ ಬ್ರೋಮೈಡ್, ಆಪ್ಷನ್ 4 ಬೆಂಜೋಹೈಡ್ರಲ್ ಬ್ರೋಮೈಡ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 52ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ 4 benzohydrosyl bromide. So for 52nd question 4th is the correct answer. So next question ಬಂದು 53ನೇ question. The only coumarin derivative marketed as sodium salt is option A warfarin, option 2 dicumarol, option 3 4-hydroxycoumarin, option 4 phenoprocumone. So correct option ಯಾವುದು ಅಂದ್ರೆ 53ನೇ question ಗೆ that is option 1 warfarin. So for 53rd question first is the correct answer. So next question ಬಂದು 54th question. Reduction of aldehyde groups to primary alcohol in streptomycin gives option A dehydrostreptomycin, option 2 dehydrostreptomycin, option 3 N-methyl 2L glycosamine, option 4 streptidine. So correct option ಯಾವುದು ಅಂದ್ರೆ 54ನೇ question ಗೆ that is option 2 dehydrostreptomycin. For 54th question second is the correct answer. So next ಬಂದು 55ನೇ question. Indirect acting adrenergic agonist includes option A cyclopentamine and ephedrine, option D nefolazine and propylhexidine, option C nefolazine and isosorbate, option D cyclopentamine and serotonin. So correct option ಯಾವುದಂದ್ರೆ 55ನೇ question ಗೆ that is option 2. option 2 ಏನು ಹೇಳುತ್ತೆ ಅಂದ್ರೆ both A and B are correct. So 55ನೇ question ಗೆ second is the correct answer. So next question ಬಂದು the maximum biological activity of sulfur drug observed to a pKa value of option A 1 to 3, option B 10.2 to 13.5, option 3 8.2
10 ಪಾಯಿಂಟ್, ಆಪ್ಷನ್ 4 6 to 7.4. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 56ನೇ ಕ್ವಶನ್ಗೆ, ದಟ್ ಈಸ್ ಆಪ್ಷನ್ 4 6 to 7.4. So for 56th question, 4th is the correct answer. So next is 57th question. An example of chromophore bearing compound is option A nitrobenzene, option 2 benzaldehyde, option 3 benzoic acid, option 4 ethyl ether. So correct option ಯಾವುದು ಅಂದ್ರೆ 57ನೇ ಕ್ವಶನ್ಗೆ, ದಟ್ ಈಸ್ ಆಪ್ಷನ್ 1 nitrobenzene. So for 57th question, first is the correct answer. So next question ಬಂದು 58ನೇ ಕ್ವಶನ್. Which of the following is not a creatinone is selecting carrier gas in gas chromatography? Option A highly pure, option 2 chemically active, option 3 low explosion hazards, option 4 suitable for decatur. So correct option ಯಾವುದು ಅಂದ್ರೆ 58ನೇ ಕ್ವಶನ್ಗೆ, ದಟ್ ಈಸ್ ಆಪ್ಷನ್ 2 ಕೆಮಿಕಲಿ ಆಕ್ಟಿವ್. ಸೊ ನೆಕ್ಸ್ಟ್ ಈಸ್ 59th ಕ್ವಶನ್, 59ನೇ ಕ್ವಶನ್. ಕಾರ್ಬಾಕ್ಸಿಲಿಕ್ ಫಂಕ್ಷನಲ್ ಗ್ರೂಪ್ containing cationic exchanges used in ion exchange chromatography is option A amberylate FBA66, option 2 amberylate A21, option 3 amberylate ICR50, amber 4 zerolite. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 59ನೇ ಕ್ವಶನ್ಗೆ, ದಟ್ ಈಸ್ ಆಪ್ಷನ್ 3 amberylate IRC50. ಸೊ ಫಾರ್ 59th ಕ್ವಶನ್, third is the correct answer. So next is 60th question. The lycopodium pour technique used to evaluate powder drugs in the following diagnostic characters are characters. Options like well defined particles which may be counted, number of palasside cells present just beneath each epidermal cell, option 3 single layer tissue or cells the area of which may be traced at a definite magnifications and actual area calculated, option 4 number of vein isolate per square millimeter area of leaf surface. So correct option ಯಾವುದು ಅಂದ್ರೆ 60ನೇ ಕ್ವಶನ್ಗೆ, ದಟ್ ಈಸ್ ಆಪ್ಷನ್ 1. ಆಪ್ಷನ್ 1 ಏನು ಹೇಳುತ್ತೆ ಅಂತಂದ್ರೆ 1 and 3rd is the correct ಅಂತ. ಸೊ 60ನೇ ಕ್ವಶನ್ಗೆ ಫಸ್ಟ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಇಸ್ 61ನೇ ಕ್ವಶನ್. ದ Panthanocarp seedless fruits development is achieved by the action of option A auxins, option B gibberellins, option C cytokinins, option 4 aspartic acid. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 61ನೇ ಕ್ವಶನ್ಗೆ, ದಟ್ ಈಸ್ ಆಪ್ಷನ್ 2 gibberellins. ಸೊ 61ನೇ ಕ್ವಶನ್ಗೆ ಸೆಕೆಂಡ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಈಸ್ 62ನೇ ಕ್ವಶನ್. ಇನ್ ದ explained preparation, the woody species at tuberous ribosomes are sterilized using dash. Option A hydrogen peroxide, option B bromine water, option 3 mercury chloride, option 4 ethyl alcohol. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 62ನೇ ಕ್ವಶನ್ಗೆ, ದಟ್ ಈಸ್ ಆಪ್ಷನ್ 3 bromine water. ಸೊ ನೆಕ್ಸ್ಟ್ ಕ್ವಶನ್, ಮ್ಯಾಚ್ ದ ಫಾಲೋಯಿಂಗ್. ಇದು ಕೂಡ 63ನೇ ಕ್ವಶನ್. ಆಪ್ಷನ್ಸ್ ಬಂದು ಎ ಸೈಡ್, ಆಪ್ಷನ್ ಎ quinone alkaloids, option B digitoxos, option C trotannins, option D barbolin. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 63ನೇ ಕ್ವಶನ್ಗೆ, ದಟ್ ಈಸ್ ಆಪ್ಷನ್ 1 ಸೂಟ್ ಆಗುತ್ತೆ. ಆಪ್ಷನ್ 1 ಏನೇನು ಹೇಳುತ್ತೆ ಅಂದ್ರೆ ಎ ಗೆ ಸೆಕೆಂಡ್ ಮ್ಯಾಚ್ ಆಗುತ್ತೆ, ಬಿ ಗೆ ಫಸ್ಟ್ ಮ್ಯಾಚ್ ಆಗುತ್ತೆ, ಸಿ ಗೆ ಫೋರ್ತ್ ಮ್ಯಾಚ್ ಆಗುತ್ತೆ ಅಂಡ್ ಡಿ ಗೆ ಥರ್ಡ್ ಮ್ಯಾಚ್ ಆಗುತ್ತೆ. ಸೊ ಫಾರ್ 63rd ಕ್ವಶನ್ 1 is the correct option. So guys, next to 64th question. Choose the correct sequence for biosynthesis of phenylalanine via chemic acid pathway. So guys, ನೀವು ಇದನ್ನ ನೋಡ್ಕೋಬೇಕು. ನಾನು ಕರೆಕ್ಟ್ ಆಪ್ಷನ್ ಯಾವುದು ಅಂತ ಹೇಳ್ತೀನಿ. 64ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂತಂದ್ರೆ ದಟ್ ಈಸ್ ಆಪ್ಷನ್ 1. ಸೊ ಫಾರ್ 64th ಕ್ವಶನ್, ಫಸ್ಟ್ ಇಸ್ ದ ಕರೆಕ್ಟ್ ಆಪ್ಷನ್. ಸೊ ಗೈಸ್, ನೆಕ್ಸ್ಟ್ 65ನೇ ಕ್ವಶನ್. ಚೂಸ್ ದ ಇನ್ಕರೆಕ್ಟ್ ಪೇರ್ ಆರ್ ಪೇರ್ಸ್ ಆಫ್ ವರ್ಡ್ಸ್ ವಿಚ್ ಶೋಸ್ ದ ಸೇಮ್ ರಿಲೇಶನ್ಶಿಪ್ ಆಸ್ ಗಿವನ್ ಬಿಲೋ. ಬ್ರಾಕೆಟ್ ಅಲ್ಲಿ ಸೆನ್ನ, ಆಂಥ್ರಾಕ್ವಿನೋನ್, ಗ್ಲೈಕೋಸೈಡ್ಸ್. ಈಗ ಆಪ್ಷನ್ಸ್ ಬಂದು
ಆಪ್ಷನ್ 1 ನಲ್ಲಿ ಸಿಂಕೋನಾ ಕ್ವಿನಾನಿನ್ ಆಲ್ಕೊಲೈಡ್ಸ್, ದತುರಾ ಪ್ರೊಪೈನ್ ಆಲ್ಕೊಲೈಡ್ಸ್, ಆಪ್ಷನ್ 3 ನೊಕ್ಸೋಮೋಮಿಕಾ ಇಂಡೋಲಿನ್ ಆಲ್ಕೊಲೈಡ್ಸ್, ಕಾಫಿ ಐಸೋಪಲಿನ್ ಆಲ್ಕೊಲೈಡ್ಸ್. ಸೊ ಇದರಲ್ಲಿ ಇನ್ಕರೆಕ್ಟ್ ಯಾವುದು ಅಂತ ಅಂದ್ರೆ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 65ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ 3 ನಾಕ್ಸೋಮಿಕಾ ಇಂಡೋಲಿನ್ ಆಲ್ಕೊಲೈಡ್ಸ್. ಸೊ ಆಪ್ಷನ್ 3 65ನೇ ಕ್ವಶನ್ಗೆ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ ದಟ್ ಈಸ್ ಆಪ್ಷನ್ 3. ಆಪ್ಷನ್ 3 ಅಂದ್ರೆ ನೋಡಿ ಇದು 4th ಆಪ್ಷನ್, ಹಂಗಂದ್ರೆ ಕಾಫಿ. ಇದು ಮಾತ್ರ ಇನ್ಕರೆಕ್ಟ್ ಅಂತ ಹೇಳಿದ್ದಾರೆ. ಸೊ 65ನೇ ಕ್ವಶನ್ಗೆ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ ದಟ್ ಈಸ್ ಆಪ್ಷನ್ 3. ಸೊ ನೆಕ್ಸ್ಟ್ ಕ್ವಶನ್ ಬಂದು 66ನೇ ಕ್ವಶನ್. ದ ಮೆಥಡ್ ಯುಟಿಲೈಸ್ ಫಾರ್ ದ ಸಪರೇಷನ್ ಆಫ್ ಆಯಿಲ್ ಫ್ರಮ್ ದ ಫ್ರೆಶ್ ಲೀವ್ಸ್ ಆಫ್ ಮೆಂತಾ ಪೆಪ್ರಿಟಾ ಈಸ್ ಆಪ್ಷನ್ ಎ ಸ್ಟೀಮ್ ಡಿಸ್ಟಿಲೇಷನ್, ಆಪ್ಷನ್ 2 ಇಕ್ಯೂಲ್ ಟೆಕ್ನಿಕ್, ಆಪ್ಷನ್ 3 ಎನ್ಫ್ಲೂರೈಸ್ ಮೆಥಡ್, ಆಪ್ಷನ್ 4 ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 66ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ 1 ಸ್ಟೀಮ್ ಡಿಸ್ಟಿಲೇಷನ್. ಸೊ 66ನೇ ಕ್ವಶನ್ಗೆ ಫಸ್ಟ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಈಸ್ 67ನೇ ಕ್ವಶನ್. ದ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ವಿಲ್ ಬಿಹೇವ್ ಆಸ್ supercritical fluid at option 1 69.06 bar pressure and 28 Celsius temperature, option 2 70.03 bar pressure and 38 degree temperature, option 3 75 degree bar pressure and 25 degree Celsius temperature, option 4 78.83 bar pressure and 31.06 Celsius temperature. So correct option ಯಾವುದು ಅಂದ್ರೆ 67ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ 4 73.83 ಬಾರ್ ಪ್ರೆಷರ್ ಅಂಡ್ 31.06 ಸೆಲ್ಸಿಯಸ್ ಟೆಂಪರೇಚರ್. ಸೊ 67ನೇ ಕ್ವಶನ್ಗೆ 4th ಇಸ್ ದ ಕರೆಕ್ಟ್ ಆಪ್ಷನ್. ಸೊ ನೆಕ್ಸ್ಟ್ 68ನೇ ಕ್ವಶನ್. ದ ಯುನಾನಿ ಸಿಸ್ಟಮ್ ಆಫ್ ಮೆಡಿಸಿನ್ ಇಸ್ ಆಲ್ಸೋ ರೆಫರ್ಡ್ ಆಸ್ ಆಪ್ಷನ್ ಎ ಗ್ರಿಯೋ ಹಾರ್ಟ್ ಮೆಡಿಸಿನ್, ಆಪ್ಷನ್ 2 ಚೈನೀಸ್ ಮೆಡಿಸಿನ್, ಆಪ್ಷನ್ 3 ದ್ರಾವಿಡನ್ ಮೆಡಿಸಿನ್, ಆಪ್ಷನ್ 4 ಜಪಾನೀಸ್ ಮೆಡಿಸಿನ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 68ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ 1 ಜಾರ್ಜಿಯೋ ಹರ್ಬ್ ಮೆಡಿಸಿನ್. ಸೊ 68ನೇ ಕ್ವಶನ್ಗೆ ಫಸ್ಟ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 69ನೇ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಆರ್ಗನಿಸಮ್ ಇಸ್ ಯೂಸ್ಡ್ ಆಸ್ ಪ್ರೋಬಯೋಟಿಕ್ಸ್? ಆಪ್ಷನ್ ಎ ಇಕೋಲೈ, ಆಪ್ಷನ್ 2 ಸ್ಟ್ರೆಪ್ಟೋಕಾಕಸ್ aureus, ಆಪ್ಷನ್ 3 ಬ್ಯಾಸಿಲಸ್ ಸಬ್ಟಿಲೈಸ್, ಆಪ್ಷನ್ 4 ಲ್ಯಾಕ್ಟೋಬ್ಯಾಸಿಲಸ್ ಆಸಿಡೋಫೈಲ್ಸ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 69ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ 4 ಲ್ಯಾಕ್ಟೋಬ್ಯಾಸಿಲಸ್ ಆಸಿಡೋಫಿಲಸ್. ಸೊ ಫಾರ್ 69th ಕ್ವಶನ್ 4th ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಬಂದು 70th ಕ್ವಶನ್. ದ ಆಂಟಿಕೋಗ್ಯುಲೆಂಟ್ ಎಫೆಕ್ಟ್ ಆಫ್ ವಾಫ್ರಿನ್ ಇಸ್ ರೆಡ್ಯೂಸ್ಡ್ ವೆನ್ ಅಡ್ಮಿನಿಸ್ಟ್ರೇಟೆಡ್ ಅಲಾಂಗ್ ವಿತ್ ಡ್ಯಾಶ್. ಆಪ್ಷನ್ ಎ ಗಾರ್ಲಿಕ್, ಆಪ್ಷನ್ ಬಿ ಜಿಂಕ್ಸಿಂಗ್, ಆಪ್ಷನ್ 3 ಜಿಂಜರ್, ಆಪ್ಷನ್ 4 ಎಪಿಡ್ರಾ. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂತಂದ್ರೆ 70th ಕ್ವಶನ್ಗೆ ದಟ್ ಈಸ್ ಆಪ್ಷನ್ 2 ಜಿನ್ಸಿಂಗ್. ಸೊ 70ನೇ ಕ್ವಶನ್ಗೆ ಸೆಕೆಂಡ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಬಂದು 71st ಕ್ವಶನ್. ಶೆಡ್ಯೂಲ್ E1 ಆಫ್ ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ ರೂಲ್ಸ್ 1945 denotes ಆಪ್ಷನ್ ಎ ಸ್ಟ್ಯಾಂಡರ್ಡ್ಸ್ ಫಾರ್ ಆಪ್ಥಾಲ್ಮಿಕ್ ಪ್ರಿಪರೇಷನ್, ಆಪ್ಷನ್ 2 ಲಿಸ್ಟ್ ಆಫ್ ಪಾಯ್ಸನಸ್ ಸಬ್ಸ್ಟೆನ್ಸಸ್ ಅಂಡರ್ ACO ಸಿಸ್ಟಮ್, ಆಪ್ಷನ್ 3 ಸೆಲ್ಫ್ ಲೈಫ್ ಆಫ್ ACO ಮೆಡಿಸಿನ್, ಆಪ್ಷನ್ 4 GMP ಪ್ರಾಕ್ಟೀಸ್ ಫಾರ್ ACO ಮೆಡಿಸಿನ್. ಸೊ ಕರೆಕ್ಟ್ ಆನ್ಸರ್ ಯಾವ್ದು ಅಂದ್ರೆ 71ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ 2 ಲಿಸ್ಟ್ ಆಫ್ ಪಾಯ್ಸನಸ್ ಸಬ್ಸ್ಟೆನ್ಸ್ ಅಂಡರ್ ACO ಸಿಸ್ಟಮ್. ಸೊ 71 ಕ್ವಶನ್ಗೆ ಸೆಕೆಂಡ್ ಇಸ್ ದ ಕರೆಕ್ಟ್ ಆಪ್ಷನ್. ಸೊ ನೆಕ್ಸ್ಟ್ ಈಸ್ 72nd ಕ್ವಶನ್. The hybrid DNA produced by joining process of DNA from different source is known as option A rDNA, option 2 vector DNA, option 3 tDNA, option 4 iDNA. So correct option ಯಾವುದು ಅಂದ್ರೆ 72ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ 1 rDNA. So for 72 question first is the correct answer. So next is 73rd question. The method for detecting antibiotics to human deficiency virus is HIV virus is option A direct RT-PCR test, option 2 western blotting, option 3 indirect ELISA, option 4 southern blotting. So 73rd question 73ನೇ ಕ್ವಶನ್ಗೆ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ ದಟ್ ಈಸ್ ಆಪ್ಷನ್ 3 indirect ELISA. ಸೊ 73ನೇ ಕ್ವಶನ್ಗೆ ಥರ್ಡ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಈಸ್ 74th question. In antigen antibody reaction, the antibody formed in the primary response is dash. Option A IgE, option B
IGM, option 3 IGE, option 4 IGD. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 74th ಕ್ವಶನ್ಗೆ ದಟ್ ಈಸ್ ಆಪ್ಷನ್ 2 IGM. ಸೊ 74ನೇ ಕ್ವಶನ್ಗೆ ಸೆಕೆಂಡ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ is 75th question. Dash is the modified microorganism used for production of insulin by recombinant DNA technology. Options ಬಂದು ಆಪ್ಷನ್ A Bacillus subtilis, option 2 Aspergillus niger, option 3 Candida albicans, option 4 E. coli. So correct option ಯಾವುದು ಅಂದ್ರೆ that is option 4 E. coli. So for 75th question, 4th is the correct option. So next ಬಂದು 76th question. One of the skills during the presentation of topic is maintaining eye contact, option 2 non considering the audience, option 3 present the topic without introduction, option 4 end the topic without summary. So correct option ಯಾವುದು ಅಂದ್ರೆ 76ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ 1 ಮೇಂಟೈನಿಂಗ್ ಐ ಕಾಂಟ್ಯಾಕ್ಟ್. ಸೊ ಇದು ಫಾರ್ಮಸಿ ಕ್ವಶನ್ ಅಂತೂ ಅಲ್ವೇ ಅಲ್ಲ, ಇದು ಜನರಲ್ ಕ್ವಶನ್ ಕೇಳಿದ್ದಾರೆ ಅವರು. ಸೊ ಇದು ಈಸಿ. ಸೊ ಇದಕ್ಕೆ ಕರೆಕ್ಟ್ ಆಪ್ಷನ್ ಯಾವುದು ಅಂತಂದ್ರೆ ಆಪ್ಷನ್ 1 ಮೇಂಟೈನಿಂಗ್ ಐ ಕಾಂಟ್ಯಾಕ್ಟ್. ಸೊ ನೆಕ್ಸ್ಟ್ ಬಂದು 77th ಕ್ವಶನ್. ಇದು ಕೂಡ ಫಾರ್ಮಸಿ ಕ್ವಶನ್ ಅಂತೂ ಅಲ್ವೇ ಅಲ್ಲ, ಜನರಲ್ ಕ್ವಶನ್ ಕೇಳಿದ್ದಾರೆ. ಸೊ ಏನು ಅಂತ ನೋಡೋಣ. ಡ್ಯಾಶ್ ಇಸ್ ದ ಕೀ ಇಂಗ್ರೀಡಿಯಂಟ್ ಇನ್ ಎಫೆಕ್ಟಿವ್ ರಿಟರ್ನ್ ಕಮ್ಯುನಿಕೇಶನ್. ಸೊ ಆಪ್ಷನ್ಸ್ ಬಂದು ಅಬ್ರೇಟಿವ್ ಹ್ಯಾಂಡ್ ರೈಟಿಂಗ್, ಆಪ್ಷನ್ 2 ಕರೆಕ್ಟಿವ್ ಸ್ಪೆಲ್ಲಿಂಗ್, ಆಪ್ಷನ್ 3 ವ್ಯಾಗ್ ಸ್ಪೆಲ್ಲಿಂಗ್, ಆಪ್ಷನ್ 4 ಯೂಸ್ ಆಫ್ ಕಾಂಪ್ಲೆಕ್ಸ್ ಫ್ರೇಸಸ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 77th ಕ್ವಶನ್ಗೆ ದಟ್ ಈಸ್ ಆಪ್ಷನ್ 2 ಕರೆಕ್ಟ್ ಸ್ಪೆಲ್ಲಿಂಗ್. ಸೊ ಇದು ಕೂಡ ಫಾರ್ಮಸಿ ಕ್ವಶನ್ ಅಂತೂ ಅಲ್ಲ, ಜನರಲ್ ಕ್ವಶನ್. ಸೊ ಇದಕ್ಕೆ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 77ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ 2 ಕರೆಕ್ಟ್ ಸ್ಪೆಲ್ಲಿಂಗ್. ನೆಕ್ಸ್ಟ್ 78ನೇ ಕ್ವಶನ್. ಐಡೆಂಟಿಫೈ ದ ಎಕ್ಸಾಕ್ಟ್ ಮೋನಮರ್ಸ್ ಫಸ್ಟ್ ಅಂಡ್ ಎಂ ಪ್ರೆಸೆಂಟ್ ಇನ್ ದ ಲಿವರ್ ಆಸ್ ಲ್ಯಾಕ್ಟೇಟ್ ಡಿಹೈಡ್ರೋನೈಸ್ ಐಸಮೈನ್ಸ್. ಸೊ ಆಪ್ಷನ್ಸ್ ಆರ್ 4H, option 2 HHHM, option 3 HMMM, option 4 MMMM. ಸೊ 78th ಕ್ವಶನ್ಗೆ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ ದಟ್ ಈಸ್ ಆಪ್ಷನ್ 4 MM ಅಂಡ್ MMM. ಸೊ 4M ಇರೋದು ಕರೆಕ್ಟ್ ಆನ್ಸರ್. ಸೊ ಹಂಗಾರೆ 78th ಕ್ವಶನ್ಗೆ 4th ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಬಂದು 79th ಕ್ವಶನ್. ದ sugars in ribonucleosides and deoxyribonucleosides are almost linked to purine molecules by option A beta and N glycoside bond linked to N9 of purine, alpha and N glycoside bond linked to N9 of purine, alpha and N glycoside bond linked to N1 of purine, beta and N glycoside bond linked to N1 of purine. So 79th question correct option ಯಾವುದು ಅಂದ್ರೆ that is option 1 beta and N glycoside bond linked to N9 of a purine. So for 79th question A is the correct answer. So next is 80th question. 80ನೇ question. The mammalian ribosome unit ATS is compound of option A 60S subunit and 40S subunit, option B 50S subunit and 30S subunit, option C 50S subunit and 40S subunit, option D 60S subunit and 30S subunit. So correct option ಯಾವುದು ಅಂದ್ರೆ 80ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ 1 60S subunit and 40S subunit. ಸೊ 80ನೇ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ದಟ್ ಈಸ್ ಆಪ್ಷನ್ 1. ಸೊ ನೆಕ್ಸ್ಟ್ ಕ್ವಶನ್ ಬಂದು 81ನೇ ಕ್ವಶನ್. ದ ರಿಲೇಷನಲ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ that is used to store and manage data is option A SYBYL, option B MySQL, option 3 Amber, option 4 EPAF. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 81ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ 2 MSQL. ಸೊ 81ನೇ ಕ್ವಶನ್ಗೆ ಸೆಕೆಂಡ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ 82ನೇ ಕ್ವಶನ್. ದ ಅಬ್ರಿವೇಷನ್ ಆಫ್ XML is option A extensive markup language, option 2 extensive markup language, option 3 extensible markup language, option 4 extensive makeup language. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 82ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ 3 ಎಕ್ಸ್ಟೆನ್ಸಿಬಲ್ ಮಾರ್ಕಪ್ ಲ್ಯಾಂಗ್ವೇಜ್. ಸೊ 82ನೇ ಕ್ವಶನ್ಗೆ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ ದಟ್ ಈಸ್ ಆಪ್ಷನ್ 3 ಎಕ್ಸ್ಟೆನ್ಸಿಬಲ್ ಮಾರ್ಕಪ್ ಲ್ಯಾಂಗ್ವೇಜ್. ಸೊ ನೆಕ್ಸ್ಟ್ ಇಸ್ 83ನೇ ಕ್ವಶನ್.
Dash is an example for ecotone. Option A, deciduous forest. Option 2, evergreen forest. Option 3, mangrove forest. Option 4, topographical forest. So correct option ಯಾವುದು ಅಂದ್ರೆ 83ನೇ ಕ್ವಶನ್ಗೆ, ದಟ್ ಈಸ್ ಆಪ್ಷನ್ 3 ಮ್ಯಾಂಗ್ರೋವ್ ಫಾರೆಸ್ಟ್. ಸೊ 83ನೇ ಕ್ವಶನ್ಗೆ ಥರ್ಡ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಬಂದು 84ನೇ ಕ್ವಶನ್. ದ ಕಾಂಪೋಸಿಷನ್ ಆಫ್ ಫ್ಲೈ ಆಶ್ ಈಸ್ ಆಪ್ಷನ್ ಎ ಅಲ್ಯೂಮಿನಿಯಂ ಸಿಲಿಕೇಟ್, ಸಿಲಿಕಾನ್ ಡೈಆಕ್ಸೈಡ್ ಅಂಡ್ ಕ್ಯಾಲ್ಸಿಯಂ ಆಕ್ಸೈಡ್. ಆಪ್ಷನ್ 2 ಸಿಲ್ವರ್ ಆಕ್ಸೈಡ್, ಮೆಗ್ನೀಷಿಯಂ ಸಿಲಿಕೇಟ್ ಅಂಡ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ಆಪ್ಷನ್ 3 ferrous silicate and carbon dioxide and water. Option 4 barium silicate, hydrogen peroxide and ferric oxide. So correct option ಯಾವುದು ಅಂದ್ರೆ 84ನೇ ಕ್ವಶನ್ಗೆ, ದಟ್ ಈಸ್ ಆಪ್ಷನ್ 1 ಅಲ್ಯೂಮಿನಿಯಂ ಸಿಲಿಕೇಟ್ ಅಂಡ್ ಸಿಲಿಕಾನ್ ಡೈಆಕ್ಸೈಡ್ ಅಂಡ್ ಕ್ಯಾಲ್ಸಿಯಂ ಆಕ್ಸೈಡ್. ಸೊ 84ನೇ ಕ್ವಶನ್ಗೆ ಫಸ್ಟ್ ಇಸ್ ದ ಕರೆಕ್ಟ್ ಆಪ್ಷನ್. ಸೊ ನೆಕ್ಸ್ಟ್ ಇಸ್ 85ನೇ ಕ್ವಶನ್. ಡ್ಯಾಶ್ ಮೀಡಿಯಂ is used to differentiate between various gram negative bacilli and also inhibit the growth of gram positive organism. Options are option 1 MS medium, option 2 Robertson cooked meat medium, option 3 Meconis agar medium, option 4 thioglycinate medium. So correct option ಯಾವುದು ಅಂದ್ರೆ 85ನೇ ಕ್ವಶನ್ಗೆ, ದಟ್ ಈಸ್ ಆಪ್ಷನ್ 3 ಮೆಕೋನಿಕ್ಸ್ ಅಗರ್ ಮೀಡಿಯಂ, ಮ್ಯಾಕೋನಿಕ್ ಕೈ ಅಗರ್ ಮೀಡಿಯಂ. ಸೊ 85ನೇ ಕ್ವಶನ್ಗೆ ಆಪ್ಷನ್ 3 ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಈಸ್ 86ನೇ ಕ್ವಶನ್. ಇದು ಕೂಡ ಮ್ಯಾಚ್ ದ ಫಾಲೋಯಿಂಗ್. ಮ್ಯಾಚ್ ದ ಫಾಲೋಯಿಂಗ್ ರಿಟರ್ನ್ ವಿಟಮಿನ್ಸ್ ಅಂಡ್ ದ ಟೆಸ್ಟ್ ಆರ್ಗನಿಸಮ್ ಇನ್ ಮೈಕ್ರೋಬಯಾಲಜಿಕಲ್ ಅರೇಸ್ ಅಂಡ್ ಸೆಲೆಕ್ಟ್ ದ ಕರೆಕ್ಟ್ ಆಪ್ಷನ್. ಆಪ್ಷನ್ ಎ ವಿಟಮಿನ್ B12, ಆಪ್ಷನ್ ಬಿ ವಿಟಮಿನ್ B6, ಆಪ್ಷನ್ 3 ರಿಬೋಫ್ಲಾವಿನ್, ಆಪ್ಷನ್ ಡಿ ಥಯಾಮಿನ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 86ನೇ ಕ್ವಶನ್ಗೆ, ದಟ್ ಈಸ್ ಆಪ್ಷನ್ 2. ಸೊ ಆಪ್ಷನ್ 2 ನೋಡಿ, ಇದು ಯಾವ್ದು ಮ್ಯಾಚ್ ಆಗುತ್ತೆ ಅಂದ್ರೆ ಎಗೆ 1 ಮ್ಯಾಚ್ ಆಗುತ್ತೆ, ಬಿಗೆ 3rd ಮ್ಯಾಚ್ ಆಗುತ್ತೆ, ಸಿಗೆ 4th ಮ್ಯಾಚ್ ಆಗುತ್ತೆ ಅಂಡ್ ಡಿಗೆ 2nd ಮ್ಯಾಚ್ ಆಗುತ್ತೆ. ಸೊ 86ನೇ ಕ್ವಶನ್ಗೆ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ ದಟ್ ಈಸ್ ಆಪ್ಷನ್ 2. ಸೊ ನೆಕ್ಸ್ಟ್ ಕ್ವಶನ್ 87ನೇ ಕ್ವಶನ್. ಡ್ಯಾಶ್ ಡೈ ಈಸ್ ಯೂಸ್ಡ್ ಆಸ್ ಸ್ಕಿನ್ ಅಂಡ್ ವೂಂಡ್ ಆಂಟಿಸೆಪ್ಟಿಕ್. ಆಪ್ಷನ್ ಎ ಅಕ್ರಿಡಿನ್ ಡೈ, ಆಪ್ಷನ್ ಡಿ ಯುಯೋಸಿನ್ ಡೈ, ಆಪ್ಷನ್ ಸಿ ಮಿಥೈಲಿನ್ ಬ್ಲೂ ಡೈ, ಆಪ್ಷನ್ 4 ಕ್ಯಾಂಗೋ ರೆಡ್ ಡೈ. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 87ನೇ ಕ್ವಶನ್ಗೆ, ದಟ್ ಈಸ್ ಆಪ್ಷನ್ 1 ಅಕ್ರಿಡಿನ್ ಡೈ. ಸೊ 87ನೇ ಕ್ವಶನ್ಗೆ ಫಸ್ಟ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಬಂದು 88ನೇ ಕ್ವಶನ್. ಈ ಡ್ರಗ್ ಅಂಡ್ ಕಾಸ್ಮೆಟಿಕ್ಸ್ ಆಕ್ಟ್ 1940 ಮಿಸ್ಬ್ರಾಂಡೆಡ್ ಡ್ರಗ್ಸ್ ಫಾಲ್ ಅಂಡರ್ ಸೆಕ್ಷನ್. ಆಪ್ಷನ್ ಎ 27A, ಆಪ್ಷನ್ ಬಿ 33, ಆಪ್ಷನ್ 3 17, ಆಪ್ಷನ್ 4 21. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 88ನೇ ಕ್ವಶನ್ಗೆ, ದಟ್ ಈಸ್ ಆಪ್ಷನ್ 3 17. ಸೊ ಫಾರ್ 88th ಕ್ವಶನ್ ಥರ್ಡ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ 89ನೇ ಕ್ವಶನ್. ಇದು ಕೂಡ ಮ್ಯಾಚ್ ದ ಫಾಲೋಯಿಂಗ್ ಇದೆ. ಸೊ ನಾನು ಇದನ್ನ ಕರೆಕ್ಟ್ ಆನ್ಸರ್ ಯಾವುದು ಅಂತ ಹೇಳ್ತೀನಿ ನೋಡಿ. ಮ್ಯಾಚ್ ದ ಫಾಲೋಯಿಂಗ್ ಅಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್. ಸೊ ಇದನ್ನ ಡೀಟೇಲ್ಸ್ ನೀವು ನೋಡ್ಕೊಳ್ಳಿ. ಸೊ ಇದರಲ್ಲಿ 89ನೇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಅಂದ್ರೆ ದಟ್ ಈಸ್ ಆಪ್ಷನ್ 1. ಆಪ್ಷನ್ 1 ಅಂದ್ರೆ ಇದು 1 ನಲ್ಲಿ ನೋಡಿ 1 ಏನೇನು ಹೇಳತ್ತೆ ಅಂದ್ರೆ ಎಗೆ 4th ಮ್ಯಾಚ್ ಆಗುತ್ತೆ, ಬಿಗೆ 1st ಮ್ಯಾಚ್ ಆಗುತ್ತೆ, ಸಿಗೆ 2nd ಮ್ಯಾಚ್ ಆಗುತ್ತೆ ಅಂಡ್ ಡಿಗೆ 3rd ಮ್ಯಾಚ್ ಆಗುತ್ತೆ. ಸೊ ಫಾರ್ 89th ಕ್ವಶನ್ ಫಸ್ಟ್ ಇಸ್ ದ ಕರೆಕ್ಟ್ ಆಪ್ಷನ್. ಸೊ ನೆಕ್ಸ್ಟ್ ಈಸ್ 90th ಕ್ವಶನ್, 90ನೇ ಕ್ವಶನ್. ದ ಪ್ರಿಲಿಮಿನರಿ ಸೆಕ್ಷನ್ ಆಫ್ ಎ ಸೈಂಟಿಫಿಕ್ ರಿಪೋರ್ಟ್ ವಿಲ್ ನಾಟ್ ಕಂಟೈನ್. ಆಪ್ಷನ್ ಎ bibliography, option 2 title page, option 3 abstract, option 4 table of content. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 90ನೇ ಕ್ವಶನ್ಗೆ, ದಟ್ ಈಸ್ ಆಪ್ಷನ್ 1 ಬಿಬ್ಲಿಯೋಗ್ರಫಿ. ಸೊ 90ನೇ ಕ್ವಶನ್ಗೆ ಫಸ್ಟ್ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಈಸ್ 91ನೇ ಕ್ವಶನ್. ಹಿಸ್ಟೋಗ್ರಾಮ್ is used to represent option A small set of data, option 2 large set of data, option 3 medium set of data, option 4 very few set of data. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 91ನೇ ಕ್ವಶನ್ಗೆ, ದಟ್ ಈಸ್ ಆಪ್ಷನ್ 2 large set of data. ಸೊ 91ನೇ ಕ್ವಶನ್ಗೆ ಸೆಕೆಂಡ್ ಇಸ್ ದ ಕರೆಕ್ಟ್ ಆಪ್ಷನ್. ಸೊ ನೆಕ್ಸ್ಟ್ ಈಸ್ 92ನೇ ಕ್ವಶನ್. ಸ್ಯಾಂಪ್ಲಿಂಗ್ ಎರರ್ಸ್ ಇನ್ ರಿಸರ್ಚ್ ಈಸ್ ಡ್ಯೂ ಟು ಆಪ್ಷನ್ ಎ ಫ್ಯಾಕಲ್ಟಿ ಡೆಫಿನೇಷನ್, ಆಪ್ಷನ್ 2 compelling error, option 3 faculty quality sample, option 4 publication error. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 92ನೇ ಕ್ವಶನ್ಗೆ, ದಟ್ ಈಸ್ ಆಪ್ಷನ್ 3 faulty sample. ಸೊ 92ನೇ ಕ್ವಶನ್ಗೆ ಥರ್ಡ್ ಇಸ್ ದ ಕರೆಕ್ಟ್ ಆನ್ಸರ್.
ಸೊ ನೆಕ್ಸ್ಟ್ ಇಸ್ 93ನೇ ಕ್ವಶನ್. ಆಲ್ ಸೊಮ್ಯಾಟಿಕ್ ನ್ಯೂರಾನ್ಸ್ ರಿಲೀಸ್ ದ ನ್ಯೂರೋಟ್ರಾನ್ಸ್ಮಿಟರ್ ಡ್ಯಾಶ್. ಆಪ್ಷನ್ ಎ ಡೋಪಮೈನ್, ಆಪ್ಷನ್ 2 ಎಫಿನೆಫ್ರಿನ್, ಆಪ್ಷನ್ 3 ಅಸಿಟಲ್ಕೋಲಿನ್, ಆಪ್ಷನ್ 4 ನಾರೆಫಿನೆಫ್ರಿನ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 93ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ 3 ಅಸಿಟಲಿನ್ ಕೊಲಿನ್. ಸೊ 93ನೇ ಕ್ವಶನ್ಗೆ ಥರ್ಡ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಇಸ್ 94ನೇ ಕ್ವಶನ್. Sugar coating can increase the tablet weight by option A 20 to 40%, option B 10 to 14%, option 3 25 to 45%, option 4 50 to 100%. So correct answer ಯಾವುದು ಅಂದ್ರೆ 94ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ 4 50 to 100%. So for 94th question, 4th is the correct answer. Next to 95ನೇ ಕ್ವಶನ್. The epiglottis is a large leaf-shaped piece of option A bone, option B muscle, option 3 cartilage, option 4 elastic cartilage. So correct option ಯಾವುದು ಅಂದ್ರೆ 95ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ 4 elastic cartilage. So for 95th question, 4th is the correct answer. So next is 96ನೇ ಕ್ವಶನ್. Which of the following is a Bruce border enzyme in microvilli plasma membrane of a small intestine? So options ಬಂದು enterokinase, option 2 trypinase, option 3 chymotrypinase, option 4 lipase. So correct option ಯಾವುದು ಅಂದ್ರೆ 96ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ 1 enterokinase. So for 96th question, first is the correct answer. So next ಬಂದು 97ನೇ ಕ್ವಶನ್. Protein synthesis takes place in option A ribosome, option 2 ribosomes, option 3 Golgi bodies, option 4 mitochondria. So correct option ಯಾವುದು ಅಂದ್ರೆ 97ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ 2 ribosomes. So next question ಬಂದು 98ನೇ ಕ್ವಶನ್. Reduction of number and size of parenchymal cells of an organ is referred to as option A hypertrophy, option 2 hyperplasia, option D dysplasia, option 4 atrophy. So correct option ಯಾವುದು ಅಂದ್ರೆ 98ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ 4 atrophy. So 98ನೇ ಕ್ವಶನ್ಗೆ ಆಪ್ಷನ್ 4 ಇಸ್ ದ ಕರೆಕ್ಟ್ ಆಪ್ಷನ್. ಸೊ ನೆಕ್ಸ್ಟ್ ಇಸ್ 99ನೇ ಕ್ವಶನ್. Bipolar disorder is option A depression only, option 2 excitement only, option 3 depression and manic episodes, option 4 mania and mood changes. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 99ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ ಸಿ ಡಿಪ್ರೆಷನ್ ಅಂಡ್ ಮ್ಯಾನಿಕ್ ಎಪಿಸೋಡ್ಸ್. ಸೊ 99ನೇ ಕ್ವಶನ್ಗೆ ಥರ್ಡ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ಬಂದು 100th ಕ್ವಶನ್, ಲಾಸ್ಟ್ ಕ್ವಶನ್. ಇನ್ಫ್ಲಾಮೇಟರಿ ಬೌವೆಲ್ ಡಿಸೀಸಸ್ ಆರ್ ಆಪ್ಷನ್ ಎ ಕ್ರಾನ್ಸ್ ಡಿಸೀಸ್ ಓನ್ಲಿ, ಆಪ್ಷನ್ 2 ಅಲ್ಸರೇಟಿವ್ ಕೊಲಿಟಿಸ್ ಓನ್ಲಿ, ಆಪ್ಷನ್ 3 ಜಿಂಜಿವಿಟಿಸ್ ಓನ್ಲಿ, ಆಪ್ಷನ್ 4 ಕ್ರಾನ್ಸ್ ಡಿಸೀಸ್ ಅಂಡ್ ಅಲ್ಸರೇಟಿವ್ ಕೊಲಿಟಿಸ್. ಸೊ ಕರೆಕ್ಟ್ ಆಪ್ಷನ್ ಯಾವುದು ಅಂದ್ರೆ 100th ಕ್ವಶನ್ಗೆ 100ನೇ ಕ್ವಶನ್ಗೆ ದಟ್ ಈಸ್ ಆಪ್ಷನ್ 4 ಕ್ರಾನ್ಸ್ ಡಿಸೀಸ್ ಅಂಡ್ ಅಲ್ಸರೇಟಿವ್ ಕೊಲಿಟಿಸ್. ಸೊ ಫಾರ್ 100th ಕ್ವಶನ್ 4th ಇಸ್ ದ ಕರೆಕ್ಟ್ ಆನ್ಸರ್. ಸೊ ಗೈಸ್ ಈಗ 100 ಕ್ವಶನ್ ಕೂಡ ಆನ್ಸರ್ ಕೂಡ ಹೇಳಿದ್ದೀನಿ. ಸೊ ಇಲ್ಲಿಗೆ 2024-25 PGCET ಪೇಪರ್ ಕ್ಲೋಸ್ ಆಗಿದೆ. ಸೊ ಎಲ್ಲ ರೆಫರ್ ಮಾಡಿ, ಎಲ್ಲ ವರ್ಷದ್ದು ಪೇಪರ್ನ ಸಾಲ್ವ್ ಮಾಡಿ. ಸೊ ಅದರಿಂದನೇ ಎಷ್ಟೊಂದು ಕ್ವಶನ್ ಬರುತ್ತೆ, ಮತ್ತೆ ಅದ್ರ ರಿಲೇಟೆಡ್ ಕ್ವಶನ್ ಬರುತ್ತೆ. ಸೊ ಥ್ಯಾಂಕ್ ಯು ಗೈಸ್. ನಿಮ್ಮ ಯಾವ್ದಾರ ಫ್ರೆಂಡ್ಸ್ PGCET ಬರ್ತಿದ್ದಾರೆ ಅವರಿಗೆ ಶೇರ್ ಮಾಡಿ ಗೈಸ್ ಈ ವಿಡಿಯೋ. ಥ್ಯಾಂಕ್ ಯು.